ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 97ರ ಪ್ರೊಮೋ. ಟಬ್ನಲ್ಲಿ ಕುಳಿತಲ್ಲಿಂದಲೇ ಕಿಟಕಿಯ ಮೂಲಕ ಹೊರಗೆ ಬೆಳಕಿರುವುದು ಕಾಣಿಸಿತು ಸನ್ನಿಧಿಗೆ. ಅಂದರೆ ಕರೆಂಟ್ ಕಟ್ ಆಗಿಲ್ಲ, ಕರೆಂಟ್ ಇದೆ. ಯಾರೋ ಬೇಕೆಂದೇ ತನ್ನ ರೂಮ್ನೊಳಗೆ ಪ್ರವೇಶಿಸಿ ಬಾತ್ರೂಮಿನ ಸ್ವಿಚ್ ಆಫ್ ಮಾಡಿದ್ದಾರೆಂದು ಅವಳಿಗನಿಸಿತು. ಟಬ್ನಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಸೋಪ್ ವಾಟರ್ನಿಂದಾಗಿ ಜಾರುತ್ತಿತ್ತು. ಏನು ಮಾಡಬೇಕೆಂದೇ ತೋಚುತ್ತಿಲ್ಲ. ಭಯ, ಆತಂಕದಿಂದಾಗಿ ನಡುಗುತ್ತಿದ್ದಳು. ಪ್ಲೀಸ್ ಹೆಲ್ಪ್ ಮೀ ಎಂದು ಗಟ್ಟಿಯಾಗಿ ಕಿರುಚಿಕೊಂಡಳು ಸನ್ನಿಧಿ. ಮನೆಯ ಕೆಲಸದವರಿಗಾದರೂ ತಾನು ಅಪಾಯದಲ್ಲಿದ್ದೇನೆಂದು ಗೊತ್ತಾಗಿ ಸಹಾಯಕ್ಕೆ ಬರುವರೇನೋ ಎಂಬುದು ಅವಳ ಅಭಿಪ್ರಾಯವಾಗಿತ್ತು. ಅಷ್ಟರಲ್ಲಿ ಯಾರೋ ರೂಮ್ನ ದೀಪದ ಸ್ವಿಚ್ ಆನ್ ಮಾಡಿದರು. ಹಾಗಾದರೆ ತಮ್ಮ ರೂಮ್ನ ಒಳಗೆ ಪ್ರವೇಶಿಸಿದವರು ಯಾರು? ಅವರು ತನ್ನನ್ನೇನಾದರೂ ಮಾಡಿದರೆ? ಅವಳಿಗೆ ಭಯ, ಆತಂಕ ಮತ್ತೂ ಜಾಸ್ತಿಯಾಯಿತು. ಪವರ್ ಕಟ್ ಆಗಿಲ್ಲ, ಬೇಕೆಂದೇ ಯಾರೋ ಹೊರಗಿನಿಂದ ಸ್ವಿಚ್ ಆಫ್ ಮಾಡಿದ್ದಾರೆ. ರೂಮ್ನಲ್ಲಿ ವ್ಯಕ್ತಿಯೊಬ್ಬ ಇದ್ದೇ ಇದ್ದಾನೆ. ಅವರ ಉದ್ದೇಶವಾದರೂ ಏನು? ಅವರು ತನ್ನನ್ನು ಏನಾದರೂ ಮಾಡಿದರೆ? ಕ್ಷಣದಿಂದ ಕ್ಷಣಕ್ಕೆ ಅವಳ ಭಯ, ಆತಂಕ ಜಾಸ್ತಿಯಾಗುತ್ತಿತ್ತು. ಮೊದಲೇ ಭಯ, ಆತಂಕದಿಂದಾಗಿ ಅವಳ ಮೈ ನಡುಗುತ್ತಿತ್ತು. ಕಾಲು ಜಾರಿ ಬೀಳುವ ಸಂಭವವೇ ಜಾಸ್ತಿ. ಮಾತ್ರವಲ್ಲ, ತಾನಿಲ್ಲಿಂದ ಎದ್ದು ಹೊರಟರೆ ಯಾವುದೇ ಕ್ಷಣದಲ್ಲಿ ಆ ವ್ಯಕ್ತಿ ಬಾತ್ರೂಮ್ ಡೋರ್ ಓಪನ್ ಮಾಡಿ ಒಳಗೆ ಬಂದರೆ ಅದನ್ನು ಊಹಿಸುವಾಗಲೇ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿತ್ತು. ಕಣ್ಣೀರು ಬಾತ್ರೂಮ್ನಲ್ಲಿದ್ದ ಟಬ್ನ ನೀರಿನೊಂದಿಗೆ ಸೇರಿ ಹೋಗತೊಡಗಿತು. ಹೇಗಾದರೂ ಮಾಡಿ ತನ್ನ ರೂಮ್ನೊಳಗೆ ಬಂದವರನ್ನು ಹೊರಗೆ ಕಳಿಸಲೇಬೇಕು. ಅದಕ್ಕಾಗಿ ಆ ವ್ಯಕ್ತಿಗೆ ತನ್ನ ರೂಮ್ನಿಂದ ಹೊರಹೋಗಲು ವಾರ್ನ್ ಮಾಡುತ್ತಾಳೆ. ಆದರೆ ಆ ವ್ಯಕ್ತಿ ಅದು ತನ್ನ ಕಿವಿಗೆ ಕೇಳಿಸಿಕೊಳ್ಳಲೇ ಇಲ್ಲ ಎಂಬಂತೆ ಧೈರ್ಯವಾಗಿ ಮುಂದೆ ಬಂದು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಬಾತ್ರೂಮ್ನ ಬಾಗಿಲನ್ನು ತೆರೆಯುತ್ತಾನೆ. ಅಷ್ಟರಲ್ಲಿ ವಾಶ್ರೂಮ್ನ ಬಾಗಿಲು ತೆರೆದಿತ್ತು. ಒಮ್ಮೆಲೆ ಹೊರಗಿನ ಬೆಳಕು ಕಣ್ಣಿಗೆ ರಾಚಿದಂತಾಗಿ ಅವಳು ಕಣ್ಣು ಮುಚ್ಚಿಕೊಂಡಳು. ಆ ವ್ಯಕ್ತಿ ನಿಧಾನವಾಗಿ ನಡೆದು ಅವಳತ್ತ ಬರತೊಡಗಿದ. ಅವಳು ಕುಳಿತಲ್ಲಿ ಬೆಡ್ರೂಮಿನ ದೀಪದ ಮಂದ ಬೆಳಕು ಪಸರಿಸಿತ್ತು. ಅವಳಿಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಅವನು ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಅವಳ ಸಮೀಪಕ್ಕೆ ಬರುತ್ತಿದ್ದ. ಅವನು ತನ್ನ ತೀರ ಸಮೀಪಕ್ಕೆ ಬಂದಾಗ ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಹೊರಗೆ ಕಳಿಸಲೇಬೇಕು ಎಂದುಕೊಂಡವಳು ಬುದ್ಧಿವಂತಿಕೆ ಉಪಯೋಗಿಸಿ ಅಲ್ಲಿದ್ದ ಸೋಪ್ ವಾಟರನ್ನು ಅವನ ಮೇಲೆ ಎರಚಿದಳು. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.